ಕೆಲವೊಬ್ಬರು ಬೇರೆ ದೇಶಕ್ಕೆ ಹೋಗ್ತಾರೆ, ಅವರ ಪೇರೆಂಟ್ಸ್ನ ಕೂಡ ಅಲ್ಲಿಗೆ ಕರೆಸ್ಕೊತಾರೆ, ಅಲ್ಲೇ ಇಟ್ಕೊತಾರೆ, ಅವ್ರ ಜೊತೆ ಅಲ್ಲಿ ಒಂದು ಹೊಸ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಸೊ ಆ ಒಂದು ಲೈಫ್ ಸ್ಟೈಲೇ ಬೇರೆ. ಸೊ ನೀವು ಪ್ರತಿಯೊಂದನ್ನು ಬಿಟ್ಟು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂಥೇಳಿ ಇದೇ ಚಿತ್ರದ ಒಂದು ಬಹಳ ಒಂದು ಸೊಗಸಾದ ಹಾಡಿದೆ. ಇಡೀ ಜೀವನವನ್ನೇ ಒಂದು ಸಾಂಗಲ್ಲಿ ಹೇಳಿದ್ದಾರೆ, ಯಾವ ಮೋಹನ ಮುರಳಿ ಅಂತ ಹೇಳಿ. ಸೊ ಒಂದ್ಸಲ ಕೇಳಿ, ನಿಮ್ಮ ಡಿಸಿಷನ್ ನಿಮ್ಮ ಕೈಯಲ್ಲಿರುತ್ತೆ. ನಾವು ಬರೀ ಸಜೆಷನ್ಸ್ ಕೊಡ್ಬೋದಷ್ಟೇ, ಏನು ನೋಡಿದ್ದೀವಿ ಲೈಫಲ್ಲಿ ಅಂತ. ಸೊ ಅದ್ರ ಮೇಲೆ ನಿಮ್ಮ ಒಂದು ಡಿಸಿಷನ್ಸ್ ಮೇಲೆ ಎಲ್ಲ ಬಿಟ್ಟಿರುತ್ತೆ, ನಿಮ್ಮ ಆಸೆಗಳೇನು. ಈಗ ನನ್ನ ಆಸೆ, ನಾನು ಪರ್ಸ್ನಲಾಗಿ ಹೇಳಬೇಕಂತ ಅಂದರೆ, ನನಗೆ ನಮ್ಮ ತಂದೆ ತಾಯಿನ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಸೊ ನಮ್ಮ ರಿಲೇಟಿವ್ಸು, ನನಗೆ ಹೋದರೆ ಮನೆಗೆ ನಮ್ಮವರು, ಈ ಊರಲ್ಲಿ ಯಾರಾದರೂ ಒಬ್ಬರು ಸಿಗ್ತಾರೆ, ನನ್ನ ಫ್ರೆಂಡ್ಸ್ ಸಿಗ್ತಾರೆ, ಮಾತಾಡೋದಕ್ಕೆ ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಎಲ್ಲರೂ ಹೋಗ್ಬೋದು. ಈ ದೇಶದಲ್ಲಿ ನಮ್ಮವರು ಅಂತ ಯಾರಾದರೂ ಒಬ್ಬರು ಸಿಗ್ತಾರೆ ನಿಮಗೆ. ಹೌದು, ನಮ್ಮ ದೇಶ ಅಷ್ಟು ಪರ್ಫೆಕ್ಟಾಗಿ ಇಲ್ಲ, ಆದರೆ ನಮಗೆ ಬೇಕಾಗಿರುವಂಥದ್ದು, ನಾವು ಹುಟ್ಟಿ ಬೆಳೆದಂಥ ಊರಲ್ಲಿ ನಮಗೆ ಪ್ರತಿಯೊಂದು ಸಿಗುತ್ತೆ. ಈಗ ನಾನು ಮೈಸೂರಿನವನು ಮೂಲತಃ. ಸೊ ನನಗೆ ಮೈಸೂರಿಗೆ ಹೋದಾಗ ಸಿಗುವಂಥ ನೆಮ್ಮದಿ ಬೇರೆ ಯಾವ ದೇಶಕ್ಕೆ ಹೋದಾಗಲೂ ಸಿಕ್ಕಿಲ್ಲ. ನಾನು ಇಟಲಿಯಲ್ಲಿ ಕೂಡ 3 ತಿಂಗಳಿದ್ದೆ. ಆ 3 ತಿಂಗಳು ಒಂಥರ ನರಕದ ಥರ ಇತ್ತು ನಮಗೆ. ದೇಶ ತುಂಬ ಚೆನ್ನಾಗಿದೆ, ದುಡ್ಡು ಕೊಡ್ತಾರೆ, ಕೆಲಸ ಇದೆ, ಜನ ಒಳ್ಳೆಯವರು, ಊಟ ತಿಂಡಿ ಪ್ರತಿಯೊಂದು ಚೆನ್ನಾಗಿದೆ. ಆದರೆ ಇಲ್ಲಿರುವಂತಹ ಒಂದು ನೆಮ್ಮದಿ ಅಲ್ಲಿ ಸಿಗೋದಿಲ್ಲ. ಕೆಲವೊಂದು ದಿನ ಸ್ಟಾರ್ಟಿಂಗಲ್ಲಿ ಒಂದು 3 ರಿಂದ 4 ವಾರ ಚೆನ್ನಾಗಿದೆ ಅಂತ ಅನಿಸುತ್ತೆ, ನೀವು ಭಾಳ ಎಂಜಾಯ್ ಮಾಡ್ತೀರಾ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು. ಎಲ್ಲ ಜಾಗಗಳು ನೋಡಿದ ಮೇಲೆ ಟೈಮ್ ಪಾಸ್ ಆಗೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ, ಈ ದೇಶದಲ್ಲಿ ಸಿಗುವಷ್ಟು ಫಾಸ್ಟ್ ಇಂಟರ್ನೆಟ್ ಬೇರೆ ದೇಶಗಳಲ್ಲಿ ಸಿಗೋದಿಲ್ಲ. ಈ ರೀತಿ ಬಹಳ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳು ಕೂಡ ಇರ್ತವೆ. ಸೊ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಪರ್ಸ್ನಲಾಗಿ. ಸೊ ಈ ವಿಡಿಯೋನಲ್ಲಿ ನಿಮಗೆ ನಾನು ನನ್ನ ಒಂದು ಥಾಟ್ ಆಫ್ ಇದಕ್ಕೆ ನಾನು ಎಳಿಬೇಕು ಅಂತ ಮಾಡ್ತಾ ಇಲ್ಲ.